ಶ್ರೀನಗರದಲ್ಲಿ ಪಾಕಿಸ್ತಾನದ 2 ಫೈಟರ್ ಜೆಟ್ ಫಿನಿಶ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರದ ಎರಡನೇ ಭಾಗವಾಗಿ ಮುಂದುವರಿದ ಭಾಗವಾಗಿ ಶ್ರೀನಗರದಲ್ಲಿ ಪಾಕಿಸ್ತಾನದ 2 ಫೈಟರ್ ಜೆಟ್ ಅನ್ನು ಫಿನಿಶ್ ಮಾಡಲಾಗಿದೆ. ಭಾರತದ ವಾಯು ಪ್ರದೇಶವನ್ನ ಪ್ರವೇಶಿಸಲು ಪಾಕ್ ಯತ್ನವನ್ನ ಮಾಡ್ತಾ ಇತ್ತು. 2 ಫೈಟರ್ ಜೆಟ್ ಧ್ವಂಸವನ್ನ ಮಾಡಿದೆ ವಾಯುಪಡೆ. ಭಾರತೀಯ ವಾಯುಪಡೆ ಅತಿ ದೊಡ್ಡ ಭೇಟಿಯನ್ನಾಡಿದೆ. 2 ಜೆಟ್ ಅನ್ನ ಹೊಡೆದುರುಳಿಸುವಲ್ಲಿ ವಾಯುಪಡೆ ಸಕ್ಸಸ್ ಕೂಡ ಆಗಿದೆ. ಪಾಕಿಸ್ತಾನ ಡ್ರೋನ್ ದಾಳಿ ಮಾಡಿತ್ತು. ಪಾಕಿಸ್ತಾನದ ಡ್ರೋನ್ ಹಾಗೆ ಫೈಟರ್ ಜೆಟ್ 2 ಫೈಟರ್ ಜೆಟ್ ಅನ್ನ ಫಿನಿಶ್ ಮಾಡಲಾಗಿರುವಂತದ್ದು. ಭಾರತದ ವಾಯು ಪ್ರದೇಶವನ್ನ ಪ್ರವೇಶಿಸಲು ಯತ್ನವನ್ನ ಮಾಡ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆ ಅತಿ ದೊಡ್ಡ ಭೇಟಿಯನ್ನ ಆಡಿರುವಂತದ್ದು. ಈಗಾಗಲೇ ಆಪರೇಷನ್ ಸಿಂಧೂರದ 4ನೇ ದಿನದ ಒಂದು ದೃಶ್ಯಾವಳಿಗಳು ಹಾಗೆ 4ನೇ ದಿನದ ಒಂದು ಸಮರ, ಅಘೋಷಿತ ಯುದ್ಧದ ಸಮರವನ್ನ ನೀವು ನೋಡ್ತಾ ಇರಬಹುದಂಥದ್ದು. ಪಾಕ್ ಮತ್ತು ಭಾರತ ಎರಡೂ ರಾಷ್ಟ್ರಗಳ ನಡುವೆ ಒಂದು ಉದ್ವಿಗ್ನವಾದಂತಹ ಪರಿಸ್ಥಿತಿ ಉಂಟಾಗಿದೆ. ಈಗಾಗಲೇ ಗಡಿಭಾಗದ ರಾಜ್ಯಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಶ್ರೀನಗರದಲ್ಲಿ ಪಾಕಿಸ್ತಾನ ಮತ್ತೆ ತನ್ನ 2 ಫೈಟರ್ ಅನ್ನ ಒಳಗೆ ಪ್ರವೇಶಿಸಲು ಯತ್ನವನ್ನ ಮಾಡ್ತಾ ಇತ್ತು. ಆದರೆ ನಮ್ಮ ಭಾರತೀಯ ಸೇನೆ ಅದನ್ನ ಉಡೀಸ್ ಮಾಡಿದೆ. ಪಾಕ್ನ 2 ಜೆಟ್ ಉಡೀಸ್ ಆಗಿರುವಂತಹ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. 2 ಜೆಟ್ ಅನ್ನ ಹೊಡೆದು ಉರುಳಿಸುವಲ್ಲಿ ಭಾರತೀಯ ವಾಯುಪಡೆ ಸಕ್ಸಸ್ ಆಗಿದೆ. ಆಪರೇಷನ್ ಸಿಂಧೂರದ ಒಂದು ಮುಂದುವರಿದ ಭಾಗವನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಆಕಾಶ್ ಮಿಸೈಲ್ನಿಂದಲೇ ಪಾಕಿಸ್ತಾನದ ಜೆಟ್ ಉಡೀಸ್ ಮಾಡಲಾಗಿದೆ. ಭಾರತ ನಿರ್ಮಿತ ಸ್ವದೇಶಿ ಬ್ರ್ಯಾಂಡ್ ಭಾರತ ನಿರ್ಮಿತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಪಾಕಿಸ್ತಾನದ 2 ಫೈಟರ್ ಜೆಟ್ ಅನ್ನ ಫಿನಿಶ್ ಮಾಡಿರುವಂಥದ್ದು. ಶತ್ರು ರಾಷ್ಟ್ರದ ಜೆಟ್ ಅನ್ನ ಹೊಡೆದು ಹಾಕಿದೆ ನಮ್ಮ ಆಕಾಶ್ ಮಿಸೈಲ್. ಶ್ರೀನಗರದಲ್ಲಿ ಪಾಕಿಸ್ತಾನದ 2 ಫೈಟರ್ ಜೆಟ್ ಫಿನಿಶ್ ಮಾಡಿರುವಂಥದ್ದು. ಆಕಾಶ್ ಮಿಸೈಲ್ ನಮ್ಮ ಸ್ವದೇಶಿ ಬ್ರ್ಯಾಂಡ್. ಭಾರತದಲ್ಲೇ ತಯಾರಾದಂತಹ ಈ ಒಂದು ಮಿಸೈಲ್ ಪಾಕಿಸ್ತಾನದ ಜೆಟ್ಗಳನ್ನ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗ್ತಾ ಇರುವಂಥದ್ದು. ಇನ್ನು ಶ್ರೀನಗರದಲ್ಲಿ ಪಾಕಿಸ್ತಾನದ 2 ಫೈಟರ್ ಜೆಟ್ ಫಿನಿಶ್ ಮಾಡಲಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಎರಡೂ ರಾಷ್ಟ್ರಗಳ ಗಡಿ ಭಾಗದಲ್ಲಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉದ್ವಿಗ್ನವಾದಂತಹ ಪರಿಸ್ಥಿತಿಯ ನಡುವೆ ಎಲ್ಲೆಡೆ ಹೈ ಅಲರ್ಟ್ ಘೋಷಣೆಯಾಗಿರುವಂಥದ್ದು. ಒಂದು ರೀತಿ ರಣರಂಗ ಸೃಷ್ಟಿಯಾಗಿದೆ. ಪಾಕಿಸ್ತಾನದಲ್ಲಿ ಈಗಾಗಲೇ ನಾವು ನೋಡ್ತಾ ಇರಬಹುದು ಯಾವ ರೀತಿ ಅಧೋಗತಿಯಾಗಿದೆ. ಆದ್ರೂ ಕೂಡ ತನ್ನ ಬಂಡ ಧೈರ್ಯವನ್ನ ಬಿಡ್ತಾ ಇಲ್ಲ. ಇಲ್ಲಿ ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಮಾಡ್ತಾ ಇದೆ. ಇದು ಸತತವಾಗಿ 4ನೇ ದಿನದ ಒಂದು ಆಪರೇಷನ್ ಸಿಂಧೂರದ ಮುಂದುವರಿದ ಭಾಗವನ್ನ ನೀವು ನೋಡಬಹುದಾಗಿದೆ. ಪಾಕಿಸ್ತಾನಕ್ಕೆ ತಕ್ಕದಾದಂತಹ ಪ್ರತ್ಯುತ್ತರವನ್ನ ಕೊಡ್ತಾ ಬರ್ತಾ ಇದೆ ನಮ್ಮ ಭಾರತೀಯ ಸೇನಾಪಡೆ. ISI ಬೆಂಬಲಿತ ಉಗ್ರರ ಪಡೆಯಿಂದ ದಾಳಿಯನ್ನು ನಡೆಸಲಾಗ್ತಾ ಇರುವಂಥದ್ದು. ISI ಬೆಂಬಲಿತ ಉಗ್ರರು ದಾಳಿಯನ್ನ ಮಾಡ್ತಾ ಇದ್ದಾರೆ. ಇನ್ನು LOCಯಲ್ಲಿ ಖ್ಯಾತೆ ತೆಗಿತಾ ಇದ್ದಾರೆ. ಪದೇ ಫೈರಿಂಗ್, ಪದೇ ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ ಮಾಡ್ತಾ ಇರುವಂಥದ್ದು. ಇನ್ನು ಭಾರತದ ಬಲವಾದ ಪ್ರತಿದಾಳಿಗೆ ಈಗಾಗಲೇ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಅಂತಾನೆ ಹೇಳಬಹುದು. ಶ್ರೀನಗರದಲ್ಲಿ ಫೈಟರ್ ಜೆಟ್ ಅವಶೇಷಗಳು ಪತ್ತೆಯಾಗಿದ್ದು ಜೆಟ್ನಲ್ಲಿದ್ದಂತಹ ಪೈಲಟ್ಗಳಿಗಾಗಿ ಸೇನೆ ಶೋಧ ಕಾರ್ಯವನ್ನ ಕೂಡ ಮುಂದುವರೆಸಿದೆ. 2 ಪೈಲಟ್ಗಳ ಸೆರೆ ಹಿಡಿಯಲು ಕಾರ್ಯಾಚರಣೆಯನ್ನ ಕೂಡ ಮಾಡಿರುವಂಥದ್ದು. ಶ್ರೀನಗರದಲ್ಲಿ ಫೈಟರ್ ಜೆಟ್ ಅವಶೇಷಗಳು ಪತ್ತೆಯಾಗಿದೆ. ಒಂದು ಕಡೆ ಜೆಟ್ನಲ್ಲಿದ್ದಂತಹ ಪೈಲಟ್ಗಳು ಎಲ್ಲೋದ್ರು, ಹಾಗಾದ್ರೆ ಅವರನ್ನ ಕೂಡ ಸೇನೆ ಶೋಧವನ್ನ ಮಾಡ್ತಾ ಇದೆ. ಅವರನ್ನ ಸೆರೆ ಹಿಡಿಬೇಕು, ಜೀವಂತವಾಗಿ ಸೆರೆ ಹಿಡಿಬೇಕು. ಯಾಕಂದ್ರೆ ನಾಳೆ ದಿನ ಪಾಕಿಸ್ತಾನ ಸಾಕ್ಷಿಯನ್ನ ಕೇಳಿದ್ರೆ ಬೇಕಾಗತ್ತೆ. ಪಾಕಿಸ್ತಾನದ ರೀತಿಯಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಆಸಿಫ್ ಕೂಡ ಹೇಳಿದ್ರು ಈ ಬಗ್ಗೆ. ಅಂದ್ರೆ
ನಾವು ಭಾರತದ 5 ಮಿಸೈಲ್ಗಳನ್ನು ಹೊಡೆದುರುಳಿಸಿದ್ದೇವೆ, ಅದಕ್ಕೆ ಸಾಕ್ಷಿ ಬೇಕಾದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಳ್ಳಿ ಅಂತ. ಆದರೆ ಭಾರತಕ್ಕೆ ತನ್ನ ಗುರಿ ಏನು ಅನ್ನೋದು ಗೊತ್ತಿದೆ. ಪಾಕಿಸ್ತಾನ ಇದಕ್ಕೂ ಕೂಡ ಸಾಕ್ಷಿ ಕೇಳಿದ್ರೆ ಪಾಕಿಸ್ತಾನದ ಫೈಟರ್ ಜೆಟ್ ಪೈಲಟ್ನನ್ನು ಜೀವಂತವಾಗಿ ಇಡಬೇಕು. ಈಗಾಗಲೇ 2 ಪೈಲಟ್, ಇಬ್ಬರು ಜೀವಂತ ಪೈಲಟ್ಗಳನ್ನು ಜೀವಂತವಾಗಿ ವಶದಲ್ಲಿ ಇಟ್ಕೊಂಡಿರುವಂಥದ್ದು. ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲೂ ಕೂಡ ಅಟ್ಯಾಕ್ ಆಗಿತ್ತು. ಅಂತಹ ಸಂದರ್ಭದಲ್ಲಿ 2 ಪೈಲಟ್ಗಳನ್ನು ವಶಪಡಿಸಿಕೊಳ್ಳಲಾಗಿರುವಂಥದ್ದು. ಫೈಟರ್ ಜೆಟ್ಟನ್ನು ಹೊಡೆದುರುಳಿಸಿದ್ದು ಮಾತ್ರವಲ್ಲ, ಫೈಟರ್ ಜೆಟ್ಟನ್ನು ಈ ಹಿಂದೆ ಅಂದರೆ 2 ದಿನಗಳ ಹಿಂದಷ್ಟೇ ಜೀವಂತ ಸೆರೆ ಹಿಡಿದಿರುವಂಥದ್ದು. ಇದೀಗ ಕೂಡ ಅವರನ್ನು ಜೀವಂತವಾಗಿ ಸೆರೆ ಹಿಡಿಬೇಕಾಗಿದೆ. ಪಾಕ್ನ 2 ಜೆಟ್ ಉಡೀಸಾಗಿದೆ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅವಶೇಷಗಳು ಕೂಡ ಪತ್ತೆಯಾಗಿರುವಂಥದ್ದು. ಅವಶೇಷಗಳ ಒಂದು ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಪಾಕ್ ಏನೇ ಒಂದು ಸಾಕ್ಷ್ಯಾಧಾರಗಳನ್ನು ಕೇಳಿದ್ರೂ ಕೂಡ ನಮ್ಮ ಹತ್ರ ಈಗಾಗಲೇ 2 ಫೈಟರ್ ಜೆಟ್ನ ಪೈಲಟ್ಗಳನ್ನು ಜೀವಂತವಾಗಿ ಸೆರೆ ಹಿಡಿದಿದ್ದೇವೆ. ಹಾಗೆ ಅವರನ್ನು ವಶಕ್ಕೆ ಕೂಡ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇದು ಭಾರತದ ಯುದ್ಧ ನೀತಿ ಅಂದರೆ. ದಿಸ್ ಈಸ್ ಇಂಡಿಯಾ. ಭಾರತದ ವಾರ್ಫೇರ್ ಅಂದರೆ ಇದು. ಇನ್ನು ಪಾಕ್ನ ಮತ್ತೊಂದು ಜೆಟ್ಟನ್ನು ಹೊಡೆದು ಹಾಕಿದೆ ಭಾರತ. ಇನ್ನು ಶತ್ರು ರಾಷ್ಟ್ರ ಪಾಕಿಸ್ತಾನದ 3ನೇ ಫೈಟರ್ ಜೆಟ್ ಉಡೀಸಾಗಿರುವಂಥದ್ದು. ಈಗಾಗಲೇ 2 ಜೆಟ್ಟನ್ನು ಹೊಡೆದು ಹಾಕಿದೆ ವಾಯುಪಡೆ. ಇದೀಗ ದಾಳಿಗೆ ಯತ್ನ ಮಾಡಿದಂತಹ ಮತ್ತೊಂದು ಜೆಟ್ ಅನ್ನ ಕೂಡ ಧ್ವಂಸ ಮಾಡಿರುವಂಥದ್ದು. ಪಾಕ್ನ ಮತ್ತೊಂದು ಜೆಟ್ ಅನ್ನ ಹೊಡೆದು ಹಾಕಿದೆ ಭಾರತ. ಪಾಕಿಸ್ತಾನದ ಜೆಟ್ಗಳು 2 ಜೆಟ್ ಅನ್ನ ಹೊಡೆದು ಹಾಕಿತ್ತು ವಾಯುಪಡೆ. ಈಗ ಮತ್ತೊಂದು ಜೆಟ್ ಅನ್ನ ಕೂಡ ಧ್ವಂಸ ಮಾಡಿರುವಂಥದ್ದು. S-400 ಆಕಾಶ್ ಮಿಸೈಲ್, ಪೃಥ್ವಿ ಇವೆಲ್ಲವೂ ಕೂಡ, ಹಾಗೆ INS ವಿಕ್ರಾಂತ್, INS ವಿರಾಟ್, ಹಾಗೆ INS ವಿಕ್ರಮಾದಿತ್ಯ ನಮ್ಮ ಭಾರತದ ಒಂದು ರಕ್ಷಣಾ ಕವಚಗಳು ಅಂತಾನೆ ಹೇಳ್ಬೋದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಪಾಕ್ನ ಜೆಟ್ಗಳನ್ನು ನಮ್ಮ ಭಾರತೀಯ ಪಡೆ ಯಾವ ರೀತಿ ಉಡೀಸ್ ಮಾಡಿದೆ ಅನ್ನೋದನ್ನ. ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇದೆ. ನಾವು ಪಾಕ್ನ ಉಗ್ರ ನೆಲೆಗಳಿಗೇನಿದೆ, ಉಗ್ರ ನೆಲೆಗಳಿಗೆ ಮಾತ್ರ ಟಾರ್ಗೆಟ್ ಅನ್ನ ಮಾಡಿರುವಂಥದ್ದು. 21 ಉಗ್ರ ನೆಲೆಗಳು ಟಾರ್ಗೆಟ್ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಮೊದಲು 9 ಉಗ್ರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲಾಗಿರುವಂಥದ್ದು. ಆದರೆ ಇಲ್ಲಿ ಪಾಕಿಸ್ತಾನ ನಾಗರಿಕರ ಮೇಲೆ ಕ್ಷಿಪಣಿ ದಾಳಿಯನ್ನ, ಮಿಸೈಲ್ ದಾಳಿಯನ್ನ ಮಾಡೋಕೆ ಯತ್ನವನ್ನ ಮಾಡ್ತಾ ಇರುವಂಥದ್ದು. ಆದರೆ ಪಾಕಿಸ್ತಾನದ ಸಂಪೂರ್ಣವಾದಂತಹ ಪ್ರಯತ್ನವನ್ನ ನಾವು ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾ ಇರುವಂಥದ್ದು. ಶ್ರೀನಗರದಲ್ಲಿ ಪಾಕಿಸ್ತಾನದ 2 ಫೈಟರ್ ಜೆಟ್ ಉಡೀಸ್ ಆಗಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಒಂದು ಕಡೆ ಪಾಕ್ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಇನ್ನು ಈ ಕುರಿತಂತೆ ಇವತ್ತು 10 ಗಂಟೆಗೆ ಸೇನಾ ಮುಖ್ಯಸ್ಥರು ಒಂದು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ. ಮ್ಯಾರಥಾನ್ ಮೀಟಿಂಗ್ ಕೂಡ ಆಗ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಿನ್ನೆ ಅಷ್ಟೇ ನಾವು ನೋಡ್ತಾ ಇರೋ ಹಾಗೆ 3 ಸೇನೆಗಳಿದೆ. ಆ ಸೇನೆಯ ಮುಖ್ಯಸ್ಥರೊಂದಿಗೆ ಒಂದು ಮ್ಯಾರಥಾನ್ ಮೀಟಿಂಗ್ ಅನ್ನ ಕೂಡ ಮಾಡಲಾಗಿತ್ತು. ಆನಂತರ ದೆಹಲಿಯ ಟಾರ್ಗೆಟ್ ಮಾಡಿ ದಾಳಿಗೆ ಪಾಕಿಸ್ತಾನ ಯತ್ನವನ್ನ ಕೂಡ ಮಾಡಿದ್ದು. ಪಾಕ್ನ ಫತೇಹ 2 ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಪೀಸ್ ಮಾಡಲಾಗಿದೆ. ಭಾರತದ ಪ್ರಮುಖ ನಗರಗಳನ್ನ ಗುರಿಯಾಗಿಸಿ ದಾಳಿಗೆ ಯತ್ನವನ್ನ ಆರಂಭ ಮಾಡಿದೆ. ಹರಿಯಾಣದ ಸಿರ್ಸಾ ಗಡಿಯಲ್ಲಿಯೇ ಕ್ಷಿಪಣಿಯನ್ನ ಧ್ವಂಸ ಮಾಡಿರುವಂಥದ್ದು ಭಾರತೀಯ ಪಡೆ. ಭಾರತದ ಪ್ರತ್ಯುತ್ತರವನ್ನ ಕಂಡು ಪಾಕಿಸ್ತಾನ ಕಂಗಾಲಾಗಿದೆ. ದೆಹಲಿಯ ಟಾರ್ಗೆಟ್ ಮಾಡಿತ್ತು ಈ ಪಾಪಿ ಪಾಕಿಸ್ತಾನ. ಭಾರತದೊಂದಿಗೆ ಈಗಾಗಲೇ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ.
ಭಾರತ ಮತ್ತು ಪಾಕ್ ನಡುವೆ ಒಂದು ಅಘೋಷಿತ ಯುದ್ಧ ಆಗ್ತಾ ಇರುವಂಥದ್ದು. ಅಘೋಷಿತ ಯುದ್ಧದಲ್ಲಿ ಪಾಕ್ ಫತೇ-2 ಬ್ಯಾಲಿಸ್ಟಿಕ್ ಕ್ಷಿಪಣಿ ದೆಹಲಿಯನ್ನ ಟಾರ್ಗೆಟ್ ಮಾಡಿ ಯತ್ನವನ್ನ ಮಾಡ್ತಾ ಇತ್ತು. ದೆಹಲಿಯನ್ನ ಟಾರ್ಗೆಟ್ ಮಾಡೋಕೆ ಯತ್ನವನ್ನ ಮಾಡ್ತಾ ಇದ್ರು. ಆದರೆ ದೆಹಲಿಯ ಟಾರ್ಗೆಟ್ ಅನ್ನ ಮಿಸ್ ಮಾಡಿರುವಂಥದ್ದು, ಸಂಪೂರ್ಣವಾಗಿ ಸರ್ವನಾಶವನ್ನ ಮಾಡಲಾಗಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಪೀಸ್ ಮಾಡಲಾಗಿರುವಂಥದ್ದು. ಇದರ ನಡುವೆ ಪಾಕಿಸ್ತಾನ ಕೂಡ ಆರೋಪವನ್ನು ಮಾಡ್ತಾ ಇದೆ. ಭಾರತದೊಂದಿಗೆ ಈಗಾಗಲೇ ಉದ್ವಿಗ್ನತೆ ಹೆಚ್ಚಾಗ್ತಾ ಇರೋ ಮಧ್ಯೆ ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನು ಸಂಪೂರ್ಣವಾಗಿ ಮುಚ್ಚಲು ಒಂದು ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಇದ್ರ ಮಧ್ಯೆ ಒಂದು ಪಾಕ್ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಇಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಒಂದು ದೆಹಲಿಯನ್ನ ಟಾರ್ಗೆಟ್ ಮಾಡಿ ಯತ್ನವನ್ನ ಮಾಡ್ತಾ ಇರುವಂಥದ್ದು ಪಾಕ್. ಆದರೆ ಇಲ್ಲಿ ಭಾರತ 6 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿದೆ ಅಂತ ಪಾಕಿಸ್ತಾನ ಆರೋಪವನ್ನು ಮಾಡ್ತಾ ಇದೆ. ಪಾಕಿಸ್ತಾನ ಹಾಗೂ ಭಾರತದ 26 ನಗರಗಳ ಮೇಲೆ ಡ್ರೋನ್ ದಾಳಿಯನ್ನ ಕೂಡ ನಡೆಸಲಾಗಿರುವಂಥದ್ದು. ಇನ್ನು ಭಾರತೀಯ ರಕ್ಷಣಾ ವ್ಯವಸ್ಥೆ ಏನಿದೆ, ಆ ರಕ್ಷಣಾ ವ್ಯವಸ್ಥೆ ಇದನ್ನ ವಿಫಲಗೊಳಿಸಿದೆ. ಭಾರತೀಯ ನೇವಿ ಹಾಗೆ ಭಾರತೀಯ ವಾಯುಪಡೆ, ಭಾರತೀಯ ಸೇನಾಪಡೆ ಇದನ್ನ ಧ್ವಂಸ ಮಾಡ್ತಾ ಇರುವಂಥದ್ದು. ಭಾರತ ತಕ್ಕದಾದಂತಹ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಆ ಪ್ರತ್ಯುತ್ತರಕ್ಕೆ ಬೆದರಿ ಬೆಂಡಾಗಿದೆ. ಆದರೂ ಕೂಡ ಇದರ ಒಂದು ಬಂಡ ಧೈರ್ಯ ಮಾತ್ರ ನಿಲ್ತಾ ಇಲ್ಲ. ಜಮ್ಮು ಕಾಶ್ಮೀರದ ಒಂದು ಶೆಲ್ ದಾಳಿಯನ್ನ ಕೂಡ ನಡೆಸ್ತಾ ಇರುವಂಥದ್ದು. ಭಾರತದ ಪ್ರಮುಖವಾದಂತಹ ನಗರಗಳು ಏನಿದೆ, ಆ ನಗರಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಭಾರತದ ಕೌಂಟರ್ ಅಟ್ಯಾಕ್ಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಶತ್ರು ರಾಷ್ಟ್ರ ಪಾಕ್ನ 4 ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡಲಾಗಿರುವಂಥದ್ದು. ದಾಳಿಯಲ್ಲಿ ಏರ್ಬೇಸ್ಗೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ರಾವಲ್ಪಿಂಡಿಯಲ್ಲಿ ನೂರ್ಖಾನ್ ವಾಯು ನೆಲೆ ಸಂಪೂರ್ಣವಾಗಿ ಉಡೀಸ್ ಆಗಿರುವಂಥದ್ದು. ಮಿಡ್ ನೈಟ್ ಅಟ್ಯಾಕ್ ಮಾಡಲಾಗಿತ್ತು. ಎಲ್ಲ ಪೀಸ್ ಎಲ್ಲ ಧ್ವಂಸವನ್ನ ಮಾಡಲಾಗಿದೆ. ಖಂಡಾಂತರ ಕ್ಷಿಪಣಿಯನ್ನ ಬಳಸಿ ಭಾರತೀಯ ಸೇನೆ ದಾಳಿಯನ್ನ ಮಾಡಿದೆ. ಇನ್ನು ಭಾರತೀಯ ಸೇನೆ ಆರ್ಭಟವನ್ನ ಕಂಡು ಪಾಕ್ ಅಕ್ಷರಶಃ ಕಂಗಾಲಾಗಿದೆ. ಭಾರತದ ಕೌಂಟರ್ ಅಟ್ಯಾಕ್ಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇರುವಂಥದ್ದು. ಈಗಾಗಲೇ ಗಮನಿಸ್ತಾ ಇರಬಹುದು, ಭಾರತ 6 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿದೆ. ಪಾಕಿಸ್ತಾನದ 4 ವಾಯುನೆಲೆಗಳ ಬಳಿ ಸ್ಫೋಟಗಳು ಸಂಭವಿಸಿವೆ ಅಂತ ಪಾಕ್ ಸೇನೆ ಹೇಳ್ಕೊಂಡಿರುವಂಥದ್ದು. ಈಗಾಗಲೇ 4 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. 4 ದಿನಗಳಿಂದ ಆಪರೇಷನ್ ಸಿಂಧೂರದ ಮುಂದುವರಿದ ಭಾಗವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಗಳಾಗ್ತಾ ಇದೆ, ಆ ಒಂದು ಅಪ್ಡೇಟ್ಗಳನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಮೂಲಕ ನಾವು ನೀಡ್ತಾ ಇರುವಂಥದ್ದು. ಇನ್ನು ಭಾರತೀಯ ರಕ್ಷಣಾ ವ್ಯವಸ್ಥೆ, ಭಾರತೀಯ ಸೇನಾಪಡೆ ಪಾಕ್ನ ಎಲ್ಲಾ ಯತ್ನಗಳನ್ನ ಕೂಡ ಟಾರ್ಗೆಟ್ ಮಿಸ್ ಮಾಡ್ತಾ ಇರುವಂಥದ್ದು. ಇನ್ನು ಭಾರತ 6 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿದೆ ಅಂತ ಪಾಕಿಸ್ತಾನ ಆರೋಪವನ್ನ ಕೂಡ ಮಾಡಿದೆ. ಇದು ಮತ್ತಷ್ಟು ಉದ್ವಿಗ್ನತೆಯನ್ನ ಕೂಡ ಹೆಚ್ಚು ಮಾಡಿರುವಂಥದ್ದು. ಇನ್ನ ಹೀಗಾಗಿ ಎರಡೂ ದೇಶಗಳ ಸೈನಿಕರು ಕೂಡ ಜಾಗರೂಕರಾಗಿದ್ದಾರೆ. ಈಗಾಗಲೇ ನಮ್ಮ ಸೈನಿಕರು ಕೂಡ ಹೈ ಅಲರ್ಟ್ ಆಗಿರುವಂಥದ್ದು. ಇಡೀ ದೇಶಾದ್ಯಂತ ದೇಶದ ಗಡಿಭಾಗಗಳು ಏನಿದೆ, ಆ ಗಡಿಭಾಗಗಳಲ್ಲಿ ಸೈನಿಕರು ಅಲರ್ಟ್ ಆಗಿದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯಲ್ಲಿ ಉದ್ವಿಗ್ನತೆ ಉಂಟಾಗಿದೆ. ಈ ಕುರಿತಂತೆ ಈಗಾಗಲೇ ಭಾರತದ 26 ನಗರಗಳನ್ನ, ಅದರಲ್ಲೂ ಕೂಡ ಜನವಸತಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಆದರೆ ಭಾರತೀಯ ರಕ್ಷಣಾ ವ್ಯವಸ್ಥೆ, ಭಾರತೀಯ ಸೇನೆ ಇದನ್ನ ಸಂಪೂರ್ಣವಾಗಿ ವಿಫಲ ಮಾಡ್ತಾ ಇದೆ. ಇದರ ಮಧ್ಯೆ ಭಾರತ 6 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಆರಿಸಿದೆ ಅಂತ ಪಾಕಿಸ್ತಾನ ಸೇನೆ ಹೇಳ್ಕೊಂಡಿದೆ. ಇದು ಭಾರತದ ಬೇಜವಾಬ್ದಾರಿಯುತ ಕೃತ್ಯ ಅಂತ ಕೂಡ ಆರೋಪ ಮಾಡಿರುವಂಥದ್ದು. ಹಾಗಾದ್ರೆ ನೀವು ಮಾಡ್ತಾ ಇರುವಂತದ್ದೇನು? ನೀವು ಕೂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನೇ ತಾನೇ ಉಡಾವಣೆ ಮಾಡ್ತಾ ಇರುವಂಥದ್ದು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ತಾನೇ ಹಾರಿಸ್ತಾ ಇರುವಂಥದ್ದು. ಸೊ
ಇಲ್ಲಿ ಪಾಕ್ ಹಾರಿಸ್ತಾ ಇದ್ದಂತಹ ಕ್ಷಿಪಣಿ ಲಾಂಚ್ ಪ್ಯಾಡ್ ಅನ್ನೇ ಧ್ವಂಸ ಮಾಡಿದೆ ಭಾರತ. ಶತ್ರು ರಾಷ್ಟ್ರದ ಮೇಲೆ ದಾಳಿಯನ್ನ ಬಿಗಿಗೊಳಿಸಿದೆ ಭಾರತದ ಸೇನಾಪಡೆ. ಜಮ್ಮು ಬಳಿಯ ಪಾಕ್ ಲಾಂಚ್ ಪ್ಯಾಡ್ ಉಡೀಸ್ ಮಾಡಲಾಗಿದೆ. ಇನ್ನ ಭಾರತದ ಮೇಲೆ ಡ್ರೋನ್ ದಾಳಿಯನ್ನ ನಡೆಸ್ತಾ ಇತ್ತು ಪಾಕ್. ಇದೀಗ ಪಾಕ್ನ ಲಾಂಚ್ ಪ್ಯಾಡ್ ಅನ್ನೇ ಧ್ವಂಸ ಮಾಡಿದೆ ಭಾರತ. ಲಾಂಚ್ ಪ್ಯಾಡ್ ಇದ್ರೆ ಅಲ್ವಾ ಕ್ಷಿಪಣಿಗಳನ್ನ ಹಾರಿಸೋಕೆ ಸಾಧ್ಯ. ಲಾಂಚ್ ಪ್ಯಾಡ್ ಅನ್ನೇ ಧ್ವಂಸ ಮಾಡಿದ್ರೆ ಕ್ಷಿಪಣಿಗಳಾದ್ರೂ ಹೇಗೆ ಹಾರಿಸೋಕೆ ಸಾಧ್ಯವಾಗುತ್ತೆ. ಹೀಗಾಗಿ ಶತ್ರು ರಾಷ್ಟ್ರದ ಮೇಲೆ ಒಂದೊಂದೇ ಶಾಕ್ ಅನ್ನ ಕೂಡ ನೀಡ್ತಾ ಇರುವಂತದ್ದು. ರಾಜತಾಂತ್ರಿಕವಾಗಿಯೂ ಕೂಡ ಶಾಕ್ ನೀಡ್ತಾ ಇದೆ. ಅದರ ಮಧ್ಯೆ ಅಘೋಷಿತ ಯುದ್ಧವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಘೋಷಿತ ಯುದ್ಧದಿಂದ ಈಗಾಗಲೇ ಪಾಕಿಸ್ತಾನ ಯುದ್ಧದ ಭೀತಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಆಪರೇಷನ್ ಸಿಂಧೂರ್ ಅದರ ಮುಂದುವರಿದ ಭಾಗವನ್ನ ನೀವು ನೋಡ್ತಾ ಇದ್ದೀರಿ. ಶತ್ರು ರಾಷ್ಟ್ರದ ಮೇಲೆ ದಾಳಿಯನ್ನ ಬಿಗಿಗೊಳಿಸಿದೆ ನಮ್ಮ ಭಾರತೀಯ ಸೇನಾಪಡೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಜಮ್ಮು ಬಳಿಯ ಪಾಕ್ ಲಾಂಚ್ ಮಾಡ್ತಾ ಇದ್ದಂತಹ ಲಾಂಚ್ ಪ್ಯಾಡ್ ಅನ್ನೇ ನಮ್ಮ ಭಾರತೀಯ ಸೇನಾಪಡೆ ಧ್ವಂಸ ಮಾಡಿರುವಂತಹ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಇನ್ನು ಪಾಕಿಸ್ತಾನ ಸೇನೆ ಸಾರ್ವಜನಿಕ ಸಂಪರ್ಕದ ವಿಭಾಗದ ಮಹಾನಿರ್ದೇಶಕ ಅಂದ್ರೆ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಕೂಡ ಮಾತನಾಡಿದ್ದಾರೆ. ಈ ಒಂದು ಅಂದ್ರೆ ಭಾರತ 6 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿದೆ, 4 ವಾಯು ನೆಲೆಗಳನ್ನ ಧ್ವಂಸ ಮಾಡಿದೆ ಎನ್ನುವ ಬಗ್ಗೆ ಒಂದಷ್ಟು ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಇನ್ನು ಭಾರತ 6 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸಿದೆ ಅಂತ ಹೇಳಿದ್ರು. ಇದರ ನಡುವೆ ಕ್ಷಿಪಣಿಗಳನ್ನ ಭಾರತವು ಜಲಂಧರ್ನ ಆದಂಪುರ್ ವಾಯು ನೆಲೆಯಲ್ಲಿ ಹಾರಿಸಿದೆ. ಇನ್ನು ಭಾರತ ಈ ಕ್ರಮವನ್ನ ಜನರಲ್ ಅಹಮದ್ ವಿರೋಧ ಮಾಡಿದ್ದಾರೆ, ಬೇಜವಾಬ್ದಾರಿ ಅಂತ ಬಣ್ಣಿಸಿದ್ದಾರೆ. ಹಾಗಾದ್ರೆ ನೀವು ಮಾಡ್ತಾ ಇರೋದೇನು ಸ್ವಾಮಿ? ನೀವು ಕೂಡ ಮಾಡ್ತಾ ಇರೋದು ಅದೇ ತಾನೆ, ಬೇಜವಾಬ್ದಾರಿ ಕೆಲಸ ತಾನೆ. ವೀಕ್ಷಕರೇ, ನೀವು ಕೂಡ ಗಮನಿಸಬಹುದಾಗಿದೆ. ಫತೇಹ್ 2 ಈ ಒಂದು ಮಿಸೈಲ್ ಅನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಈ ಒಂದು ಮಿಸೈಲ್ನ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ. ಈ ಮಿಸೈಲ್ನ ಹೊಡೆದುರುಳಿಸಿದ್ದು ನಮ್ಮ ಭಾರತ. ಇನ್ನು ಲಾಂಚ್ ಪ್ಯಾಡ್ ಧ್ವಂಸವನ್ನ ಕೂಡ ಮಾಡಲಾಗಿರುವಂಥದ್ದು. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಲಾಂಚ್ ಪ್ಯಾಡ್ ಧ್ವಂಸ ಆಗಿರುವಂತಹ ವಿಡಿಯೋವನ್ನ ನೋಡಬಹುದಾಗಿದೆ. ಹಾಗೆ ಫತೇಹ್ 2 ಏನಿದೆ, ಫತೇಹ್ 2 ಆ ಒಂದು ಯುದ್ಧ ಕ್ಷಿಪಣಿಯನ್ನ ಕೂಡ ನೀವು ನೋಡಬಹುದಾಗಿದೆ.